ಫ್ರೆಂಡ್ಸ್, ಬಿ ಎಸ್ ಎನ್ ಎಲ್ 5G ಸಂಬಂಧಪಟ್ಟಂಗೆ ಭಾಳ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಕೆಲವೊಂದು ನಮ್ಮ ಚಾನಲ್ ಇರುವಂಥ ಯೂಸರ್ಸ್ ಏನಿದ್ದಾರೆ ಅವರು ಹೇಳಿದರು, ಅಂದರೆ ಆಗಸ್ಟ್ ತಿಂಗಳಿಂದ ಬಿ ಎಸ್ ಎನ್ ಎಲ್ದು 5G ಸರ್ವಿಸ್ ಏನಿದೆ ಸ್ಟಾರ್ಟ್ ಆಗೋದು ಅಂತ ಹೇಳಿದರು. ಅಷ್ಟೇ ಅಲ್ಲ, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಏನಿದೆ ಮೋಸ್ಟ್ಲಿ ಬಿ ಎಸ್ ಎನ್ ಎಲ್ 5Gದು ವರ್ಕ್ ಏನಿದೆ ಅದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಕೆಲವೊಂದು ಮೆಟ್ರೋ ಸಿಟಿಗಳಲ್ಲಿ ಈ ಮೋಸ್ಟ್ಲಿ ಬಿ ಎಸ್ ಎನ್ ಎಲ್ 5G ಸರ್ವಿಸ್ನ ನೋಡೋದಕ್ಕೆ ನಿಮಗೆ ಸಿಗ್ಬೋದು. ಇನ್ನು ಅದು ಆದಮೇಲೆ 2027ರಲ್ಲಿ ಮೋಸ್ಟ್ಲಿ ನಿಮಗೆ ಕೆಲವೊಂದು ಮೆಟ್ರೋ ಸಿಟಿ ಆದಮೇಲೆ ಅಥವಾ ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಸ್ಟೇಟ್ಗಳಲ್ಲಿ ನಿಮಗೆ ಮೋಸ್ಟ್ಲಿ ಬಿ ಎಸ್ ಎನ್ ಎಲ್ 5G ಸರ್ವಿಸ್ ಯೂಸ್ ಮಾಡೋಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ 25 ಅಥವಾ 35% ಎಲ್ಲ ಸಿಟಿಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಮೋಸ್ಟ್ಲಿ ಬಿ ಎಸ್ ಎನ್ ಎಲ್ 5G ಸರ್ವಿಸ್ನ ನಿಮಗೆ ಯೂಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಸಿಗುತ್ತೆ. ಅಷ್ಟರಲ್ಲಿ ಇನ್ನು ಬಿ ಎಸ್ ಎನ್ ಎಲ್ 5G ಬಗ್ಗೆ ಹೇಳ್ಬೇಕಂದ್ರೆ, ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಬಾರಿ ಏನಿದೆ ಬಿ ಎಸ್ ಎನ್ ಎಲ್ 5G ಸಂಬಂಧಪಟ್ಟಂಗೆ ಅಪ್ಡೇಟ್ ಏನಿದೆ ಬಂದಿದೆ. ಈ ಸಂಸತ್ತಿಂದ ಒಬ್ಬರು ಮಂತ್ರಿ ಇದ್ದರೆ, ಮೋಸ್ಟ್ಲಿ ಅವರು ನನಗೆ ಅವ್ರ ಹೆಸರು ಏನಿದೆ ನನಗೆ ಜ್ಞಾಪಕ ಇಲ್ಲ, ಬಟ್ ಆದರೆ ಅವ್ರ ಕಡೆಯಿಂದ ಈ ಒಫಿಷಿಯಲಿ ಸ್ಟೇಟ್ಮೆಂಟ್ ಏನಿದೆ ಬಂದಿದೆ. ಇನ್ನು ಆ ಮಂತ್ರಿಯಿಂದ ಮೋಸ್ಟ್ಲಿ 2027ಕ್ಕೆ ಏನಿದೆ ಆಲ್ಮೋಸ್ಟ್ ಬಿ ಎಸ್ ಎನ್ ಎಲ್ 5G ಸರ್ವಿಸ್ ಏನಿದೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಅಂತ ಒಂದು ಮಾಹಿತಿ ಬರ್ತಾಯಿದೆ. ಇನ್ನು ಈ ಬಿ ಎಸ್ ಎನ್ ಎಲ್ 5G ಸರ್ವಿಸ್ ಏನು ಬರ್ತಾಯಿದೆ ಇಂಡಿಯಾದಲ್ಲಿ, ಆಲ್ಮೋಸ್ಟ್ ಇನ್ನು ಉಳಿದಂಥ ಟೆಲಿಕಾಮ್ ಕಂಪ್ನಿ ಕಂಪೇರ್ ಮಾಡಿ ನೋಡಿದ್ರೆ, ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು ಅಥವಾ ವಡಾಫೋನ್ ಐಡಿಯಾ, ಈ ಕಂಪ್ನಿಗೆ ಕಂಪೇರ್ ಮಾಡಿ ನೋಡಿದ್ರೆ 35-40% ಇದ್ರದ್ದು ಪ್ರೈಸ್ ಏನಿದೆ ಇಲ್ಲಿ ನಿಮಗೆ ಕಡಿಮೆ ಸಿಗುತ್ತೆ ಅಂತ ಅವರು ಒಫಿಷಿಯಲಿನ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರು ಹೇಳಿಕೆ ಕೊಟ್ಟಿದ್ದು ನೋಡಿದ್ರೆ ಆಲ್ಮೋಸ್ಟ್ ಇದು ರಿಯಲ್ ಇರ್ಬೋದು ಅಂತ ಅನಿಸುತ್ತೆ. ಅಥವಾ ಈಗಿನ ದಿನಗಳಲ್ಲಿ ನಾವು ಬಿ ಎಸ್ ಎನ್ ಎಲ್ದು 4Gದು ಪ್ರೈಸ್ನ ನೋಡಿದ್ರೆ, ಅಥವಾ ಈಗಲೂ ಕೂಡ ನೋಡ್ತಾ ಇದ್ದೀವಿ, ಇನ್ನುಳಿದಂಥ ನಾವು ಕಂಪ್ನಿಗೆ ಕಂಪೇರ್ ಮಾಡಿ ನೋಡಿದ್ರೆ ಬಿ ಎಸ್ ಎನ್ ಎಲ್ದು 4Gದು ಪ್ರೈಸ್ ಏನಿದೆ 40% ಏನಿದೆ ಇಲ್ಲಿ ಕಡಿಮೆ ನೋಡೋಕ್ಕೆ ಸಿಗುತ್ತೆ. ಆಲ್ರೆಡಿ ಬಿ ಎಸ್ ಎನ್ ಎಲ್ 4Gದು ಪ್ರೈಸ್ ಎಷ್ಟು ಕಡಿಮೆ ಇದೆಯೋ, ಬಿ ಎಸ್ ಎನ್ ಎಲ್ದು ಕೂಡ 35-40% ಏನಿದೆ ಇಲ್ಲಿ ನಿಮಗೆ ಪ್ರೈಸ್ನ ಕಡಿಮೆ ನೋಡೋದಕ್ಕೆ ಸಿಗ್ಬೋದು. ಅಷ್ಟೆಲ್ಲ ಬಿ ಎಸ್ ಎನ್ ಎಲ್ದು ವರ್ಕ್ ಏನಿದೆ ಈಗ ಸ್ಲೋ ಆಗಿ ನಡೀತಾ ಇದೆ ಅಂತೆ. ಅದು ಕೂಡ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಅಂದರೆ ಅದರದ್ದು ವರ್ಕ್ ಆಗಿರ್ಬೋದು ಮತ್ತು ಅದಕ್ಕೆಲ್ಲ ಒಂದು ಇಕ್ವಿಪ್ಮೆಂಟ್ಸ್ ಹತ್ತುತ್ತೆ, ಪ್ರತಿಯೊಂದು ಕೂಡ ಅವರು ಆಲ್ರೆಡಿ ಈಗ ಅದರದ್ದು ರೆಡಿ ಕೂಡ ಮಾಡ್ತಾಯಿದ್ದಾರಂತೆ. ಅಷ್ಟೆಲ್ಲ ಇನ್ನು ಮುಂದಿಂದು ಬರೋ ದಿನಗಳಲ್ಲಿ ಅಥವಾ 2 ತಿಂಗಳಲ್ಲಿ ಸ್ಪೆಷಲಿ ಬಿ ಎಸ್ ಎನ್ ಎಲ್ 5G ಸಂಬಂಧಪಟ್ಟಂಗೆ ಅಪ್ಡೇಟ್ ಕೂಡ ಬರೋದಿದೆ. ಅಥವಾ 2 ತಿಂಗಳಲ್ಲಿ ಇದ್ರದ್ದು 5Gದು ಟೆಸ್ಟ್ ಕೂಡ ಮಾಡೋದಿರೋದಂತೆ. ದಿಲ್ಲಿಯಲ್ಲಿ ಮತ್ತು ಇನ್ನು ಉಳಿದಂಥ ಸಿಟಿಯಲ್ಲಿ ಏನಿದೆ 5G ಏನಿದೆ ಇದು ಸ್ಟ್ಯಾಂಡ್ ಅಲೋನ್ ಬರುತ್ತೆ. ಇನ್ನು ಉಳಿದಂಥ ಸಿಟಿಗಳಲ್ಲಿ ಏನಿದೆ ಇದು ನಾನ್ ಸ್ಟ್ಯಾಂಡ್ ಅಲೋನ್ ಸರ್ವಿಸ್ ಏನಿದೆ ಕೊಡೋದಕ್ಕೆ ತಯಾರಿ ಆಗ್ತಾಯಿದೆ. ಸ್ಟ್ಯಾಂಡ್ ಅಲೋನ್ ಮೋಡಲ್ಲಿ ಒಫಿಷಿಯಲಿ ಏನಿದೆ ಅದರದೇ ಆದಂಥ 5Gದು ಇಕ್ವಿಪ್ಮೆಂಟ್ಸ್ ಏನಿದೆ ಅದು ಇರುತ್ತೆ. ಒಫಿಷಿಯಲಿ ಅದರದ್ದೇ ಟವರ್ ಇರುತ್ತೆ. ಮತ್ತು ನಾನ್ ಸ್ಟ್ಯಾಂಡ್ ಅಲೋನ್ ಮೋಡಲ್ಲಿ ನಿಮಗೆ ಇನ್ನು ಉಳಿದಂಥ ಟವರಲ್ಲಿ ಅದರದ್ದೊಂದು ಬ್ಯಾಂಡ್ ಅಥವಾ ಅದರದ್ದು ಏನಿರುತ್ತೆ ಅದು ಕನೆಕ್ಷನ್ ಮಾತ್ರ ಅದರಲ್ಲಿ ಇರುತ್ತೆ. ಹೀಗಾಗಿ ಬಿ ಎಸ್ ಎನ್ ಎಲ್ದು ಸ್ಪೆಷಲಿ 5Gಯಲ್ಲಿ ನಿಮಗೆ 2 ಮೋಡ್ ನೋಡೋಕ್ಕೆ ಸಿಗುತ್ತೆ. ಇನ್ನು ಉಳಿದಂಥ ಮೆಟ್ರೋ ಸಿಟಿಯಲ್ಲಿ ನಿಮಗೆ ಸ್ಟ್ಯಾಂಡ್ ಅಲೋನ್ ಮೋಡ್ ನೋಡೋಕ್ಕೆ ಸಿಗುತ್ತೆ 5Gದು. ಮತ್ತು ಇನ್ನು ಕೆಲವೊಂದು ಸಿಟಿಗಳಲ್ಲಿ ನಾನ್ ಸ್ಟ್ಯಾಂಡ್ ಅಲೋನ್ ಮೋಡ್ ನೋಡೋದಕ್ಕೆ ನಿಮಗೆ ಸಿಗ್ತಾ ಇದೆ.